ವಿಂಡ್ ಎನರ್ಜಿ ಬಗ್ಗೆ ಮೋದಿ ಅವರದ್ದು ಮನದ ಮಾತು ರೇಡಿಯೋದಲ್ಲಿ ಬರ್ತಾ ಇದೆ. ನಾನೀಗ ಬೇಸೂರು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇದು ನಿಜವಾಗ್ಲೂ ಕಾಕತಾಳೀಯನೇ. ಮೋದಿಯವರ ಮನ್ ಕಿ ಬಾತ್ನಲ್ಲಿ ಅವರು ವಿಂಡ್ ಎನರ್ಜಿ, ಏನು ಪವನ ಶಕ್ತಿ ಅಂತ ಕರಿತೀವಿ, ಅದರ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಎಷ್ಟು ಈ ಥರ ಪವರ್ ಉತ್ಪಾದನೆಯಲ್ಲಿ ನಮ್ಮ ದೇಶ ಈ ಥರ 4ನೇ ಸ್ಥಾನದಲ್ಲಿ ಈ ಥರ ಎಲ್ಲ ಮಾತಾಡ್ತಾ ಇದ್ರು. ಎಂತ ನೋಡಿ ದುರದೃಷ್ಟ, ಇವತ್ತು ಮತ್ತೆ ನಾವು ಈ ಅಣು ಸ್ಥಾವರಗಳಿಗೆ ಅವುಗಳಿಗೆ ಮಾರು ಹೋಗ್ತೀವಿ. ಮತ್ತು ಇಲ್ಲಿ ಬೇರೆ ಥರದ ಕಥೆಗಳಿರ್ತವೆ. ಸೊ ನಮಗೆ ಈ ಥರ ನವೀಕರಿಸಬಹುದಾದಂಥ ಸಂಪನ್ಮೂಲಗಳ ಮೇಲೆ ನಮ್ಮ ಅವಲಂಬನೆ ಕರೆಕ್ಟ್ ಇದೆ, ಆದರೆ ಅವುಗಳ ಡೇಟಾ ಎಲ್ಲ ನಮಗೆ ಗೊತ್ತಿಲ್ಲ, ಅದು ಎಷ್ಟು ಮಟ್ಟಿಗೆ ನಮಗೆ ಸಾಕಾರ ಆಗಿದೆ ಅಂತ. एक तत्व नहीं है, यह जीवन की ऊर्जा है, यह समष्टि की शक्ति है। साथियों, आज यही पवन शक्ति भारत के विकास की नई कहानी लिख रही है। भारत ने हाल ही में पवन ऊर्जा यानी विंड एनर्जी में बड़ी उपलब्धि हासिल की है। अब भारत का विंड एनर्जी जनरेशन कैपेसिटी 56 गीगावाट से अधिक हो चुकी है। पिछले 1 साल में ही करीब 6 गीगावाट नई क्षमता जुड़ी है। विंड एनर्जी में भारत तेजी से आगे बढ़ रहा है और दुनिया भी हमारी तरफ देख रही है। साथियों, आज भारत विंड एनर्जी कैपेसिटी में दुनिया में 4थे स्थान पर है। यह हमारे इंजीनियरों की मेहनत है, यह हमारे युवाओं का परिश्रम है, यह देश की सामूहिक इच्छा शक्ति का प्रतीक है। ಎಲ್ಲ ಅಣುಸ್ಥಾವರ ಅಲ್ಲ ಮರ ಸಾಲೆ ಅಲ್ಲ ನೋಡಿ. ಈಗಲೇ ಇದು ಯಾವ ಟೈಮ್ ಇದು? ಸಮ್ಮರ್, ಏಪ್ರಿಲ್ ತಿಂಗಳಲ್ಲಿ ನೋಡಿದ್ರೆ ಈಗಲೇ ನೋಡಿಲೆ ನೀರು ಫುಲ್ಲು ಖಾಲಿ ಆಗಿ ಹೋಗಿದೆ. ಇದೆಂಥ ವ್ಯವಸ್ಥೆ ಇದು ಅಲ್ಲ? ಕಾಡು ಉಳಿದಿದೆ ಅಂದರೆ ಒಂದಿಷ್ಟು ಈ ಕಡೆ ಭಾಗದಲ್ಲಿ ನಮ್ಮ ಕಡೆ ಉಳಿದಿದೆ ಇದು ಕಾಡಿದು, ಹೌದಾ? ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಇವರು ವಿದ್ಯುತ್ ಅಣುಸ್ಥಾವರ ಮಾಡೋದಕ್ಕೆ DPR ಏನೋ ಮಾಡಬೇಕು ಅಂತೇಳಿ ಈ ಪ್ಲೇಸನ್ನು ರೆಡಿ ಮಾಡಿದಾರಂತೆ. ಇದು ಆ್ಯಕ್ಚುಲಿ ಶರಾವತಿ ಅಭಯಾರಣ್ಯ. ಇದು ಇಲ್ಲಿ ಆ ಥರದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದರಿಂದ ಅರಣ್ಯ ಕಡಿಮೆ ಅಂತಲ್ಲ, ಇಲ್ಲಿಯ ಜನರು ಜೀವನಕ್ಕೆ ಸಮಸ್ಯೆ ಆಗ್ತದೆ. ಜೀವ ವೈವಿಧ್ಯ ಇದೆ ಅಲ್ಲ, ಇದು ಅಲ್ಟಿಮೇಟ್ ಇದು. ಹಾಂ, ಬಂದರು, ಬರ್ರಿ. ಓಹ್, ಆರಾಮಿದ್ರಾ? ಹಾಂ. ನೀವು ಈ ಕಡೆಯಿಂದ ಬಂದ್ರಾ? ಹಾಂ. ಊರ ಕಡೆ ಹೋಗಿದ್ರಾ? ಹಾಂ. ಮತ್ತೆ ಸಮಾಚಾರ? ಸುಮಾರು ದಿನ ಆಯ್ತು ನೋಡಿ. ಅಣುಸ್ಥಾವರ ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಇದು ಮಾಡ್ತಾರಲ್ಲ. ಹೌದಾ? ಹಿಂಗೆಲ್ಲ ಮಾಡಿಬಿಟ್ರೆ ಇದು ಭಾರಿ ಸಮಸ್ಯೆ ಆಗ್ತದೆ, ಭಾರಿ ಕಷ್ಟ ನೋಡಿ. ಇಲ್ಲಿ ಈ ಪಶ್ಚಿಮ ಘಟ್ಟ ಅಂತ ಬಂದಾಗ ಹಲವು ಜೀವ ವೈವಿಧ್ಯತೆಗಳು ಇಲ್ಲಿ ಇದ್ದಾವೆ, ಹೌದಾ? ನಾವು ಇದನ್ನು ಕಳ್ಕೊಂತೀವಿ. ಜೊತೆಗೆ ಇದು ಮೇನ್ ಪ್ರಾಬ್ಲಮ್ ಏನಾಗ್ತದೆ ಅಂತಂದರೆ ಜನರ ಮೇಲೆ ಬೀಳ್ತದೆ. ಇದು ಈ ವಿಕಿರಣ ಅಂತಂದ್ರೆ ಸೂಕ್ಷ್ಮ ಇರ್ತಕ್ಕಂಥದ್ದು. ಅದು ಜನರ ಮೇಲೆ ಬಿದ್ದಾಗ ಜನರನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಅಂತ ಬರ್ತದೆ. ಹಾಂ, ಆಮೇಲೆ ಈ ಸರ್ಕಾರದವರು ಏನು ಸುಬ್ಬು, ಈ ಸರ್ಕಾರದವರು ಪ್ರತಿ ಸಾರಿ ಈ ಮಲೆನಾಡಿನ ಮೇಲೇ ಇವ್ರು ದೌರ್ಜನ್ಯ ಮಾಡ್ತಾರಲ್ಲ. ಯಾಕೆ ಅಂತ, ಈ ಶರಾವತಿ ನೀರನ್ನು ತಗೊಂಡು ಹೋಗೋದಿರ್ಬೋದು, ಇಲ್ಲಿ ಪಂಪ್ ಸ್ಟೋರೇಜ್ ಇರ್ಬೋದು, ಅದೇ ರೀತಿಗೆ ಪವರು, ಈ ಥರ್ಮಲ್ ವಿದ್ಯುತ್ ಸ್ಥಾವರ, ಅರಣ್ಯ ನಾಶನೇ ಗುರಿ ಆಗ್ಬಿಟ್ಟಿದೆ ಇವರಿಗಂತ ಯೋಚನೆ ಮಾಡ್ತಿದಾರ. ಅಂದ್ರೆ ಈ ಕಡೆ ಭಾಗದವ್ರು ಮುಗ್ದ್ರು ಅಂತ, ಏನು ಕೇಳಲ್ಲ ಅಂತ ನಮ್ಮ ಮೇಲೆ ಹೊರೆ ಹೊರಿಸ್ತಿದ್ದಾರೆ ಅಂತ ಅನ್ಸತ್ತಿದೆ. ಇದಲ್ಲ ಇದು ಮಾಡ್ತಾ ಇರೋದು. ಹೌದಾ? ಇದು ಇಬ್ರು ಒಂದ್ಸರಿ ಮುಷ್ಕರ ಮಾಡಿ ಆಮೇಲೆ ಹೋಗತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನೇ ಅವ್ರು ಕಂಡ್ಕೊಬಿಟ್ಟಿದ್ದಾರೆ. ಇದು ಒಂದು ಈ ಸಾಮಾಜಿಕ ಚಳುವಳಿ ಹುಟ್ಟಿರ್ತಕ್ಕಂಥ ಒಂದು ಮಲೆನಾಡಿನ ನಾಡು ಬೀಡಿದು. ಇದನ್ನ ಈ ಥರ್ಮಲ್ ಅಣುಸ್ಥಾವರ ಮಾಡೋದನ್ನ ನಾವು ಯಾವತ್ತು ವಿರೋಧ ಮಾಡಲೇಬೇಕು. ಇದು ವಿಕಿರಣ ಹೊಮ್ಮ ಅಂತ ನಮ್ಮ ಸ್ನೇಹಿತರನ್ನ ಕಳ್ಕೋಬೇಕಾಗ್ತದೆ, ಆ ಸಂಬಂಧಗಳನ್ನು ಕಳ್ಕೋಬೇಕಾಗ್ತದೆ. ಈ ಮುಂದೆಲ್ಲ ಭಾರಿ ಕಷ್ಟ ಆಗ್ತದೆ. ಆಮೇಲೆ ಇನ್ನೊಂದೇನಾಗುತ್ತೆ ಗೊತ್ತಾ, ನಿಷೇಧಿತ ಪ್ರದೇಶ ಅಂತ ಆಗ್ಬಿಡ್ತದೆ. ಈ ಮಾಡಿದಾಗ ಆ ಗ್ರಾಮದವ್ರು ಮಾತ್ರ ಅಲ್ಲಿ ಹೋಗಬೇಕು, ಹಿಂಗೆ ಅಂತಿದೆ, ಆ ಭಾಗದವ್ರು ಮಾತ್ರ ಇದೆ, ಬೇರೆಯವರಿಗೆ ಅವಕಾಶ ಇಲ್ಲ. ಈಗ ಇಲ್ಲಿ ಅಣುಸ್ಥಾವರ ಮಾಡಿದಾಗ ಅದೇ ಥರ ಆಗತ್ತೆ. ಇದು ನಿಷೇಧಿತ ಪ್ರದೇಶ, ಯಾರು ಬರೋ ಹಾಗಿಲ್ಲ, ಏನು ಅಲ್ಲ. ನಮ್ಮೂರನ್ನು ನಾವು ನೋಡೋಂಗಿಲ್ಲ. ಈಗ ನಮ್ಮ ಜೋಗದ ಲಿಂಗನಮಕ್ಕಿ ನಮ್ಮ ಡ್ಯಾಮು ನಾವೇ ನೋಡೋಂಗಿಲ್ಲ. ಇಲ್ಲಿ ಭೂಮಿ ಕೊಟ್ಟಿದ್ದಾರೆ, ಆ ಡ್ಯಾಮಿಗೆ ಭೂಮಿ ಕೊಟ್ಟಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಜೀವನ ತೆಗೆದಿದ್ದಾರೆ. ಆದರೆ ನಮ್ಮವರೇ ಹೋಗಿ ಡ್ಯಾಮ್ ನೋಡೋಂಗಿಲ್ಲ. ನಮ್ಮವ್ರು ಹೋಗಿ ಡ್ಯಾಮ್ ನೋಡ್ಬೇಕು ಅಂದ್ರೆ ಬೇರೆಯವ್ರ ಪರ್ಮಿಷನ್ ಬೇಕು. ಇಂಥ ನಾವು ಇದ್ರಲ್ಲಿ ಇದೀವಿ. ಹಾಗಾಗಿ ಶಿಕಾರಿಪುರದ ಕಟ್ಟಿಗೆ ಅಲ್ಲೆಲ್ಲ ಜಾಗ ತಗೊಂಡು ಅಲ್ಲ 10 ವರ್ಷ ಬಿಟ್ಟು ಈ ಕಾಡುಗಳೆಲ್ಲ ನಮ್ಗೆ ಎಲ್ಲೂ ನೋಡಕ್ ಸಿಗಲ್ಲ. ಹಂಗಾಗಿ ಮಲ್ನಾಡ್ ಹೋಗಿ ಬಯಲ್ಸೀಮೆ ಆಗ್ಬಿಡುತ್ತೆ. ನಾವು ಇದನ್ನ ಹೋರಾಟ ಮಾಡ್ಲೇಬೇಕಾಗತ್ತೆ.
ಆಯಿತು ಸಂಬಂಧಗಳಿಗೆ ಒತ್ತು ಕೊಟ್ಟು ಇಲ್ಲಿಯ ಒಂದು ಏನಿದೆ ಈ ಭಾಗದ ಜನರ ಇಲ್ಲಿಯ ಬಾಂಧವ್ಯನ ಉಳಿಸ್ಕೋಬೇಕು ಅಂತಂದ್ರೆ ಇದನ್ನ ಯಾವ ಕಾರಣಕ್ಕೂ ಆಗೋದಕ್ಕೆ ಬಿಡಬಾರ್ದು, ಎಲ್ಲರೂ ಕೈಗೂಡಿಸ್ಲೇಬೇಕಿದು. ನೋಡ್ರಿ, ಇದು ಶರಾವತಿ ನದಿ ಈ ಡ್ಯಾಮ್ ನೀರು ಈಗಾಗಲೇ ಎಷ್ಟು ಇದಾಗಿ ಹೋಗಿದೆ ಇದು. ಆಮೇಲೆ ಪ್ರತಿ ಸಾರಿನೂ ಈ ಮಲೆನಾಡಿನ ಮೇಲೇನೆ ಒಂದು ದೌರ್ಜನ್ಯ. ಈಗ ನೋಡಿ ಈಗ ವಿಕಿರಣ ಸ್ಟಾರ್ಟ್ ಆಗ್ತಿದಂಗ್ಲೇ ಒಂದು ಆಗತ್ತಾ, ಈ ಮೊಬೈಲ್ 4G 5G ಅಂತ ಬರ್ತದೆ, ಗುಬ್ಬಿಗಳಿಲ್ಲ, ಸಣ್ಣ ಸೂಕ್ಷ್ಮ ಹಕ್ಕಿಗಳೇ ಇಲ್ದಂಗೆ ಆಗ್ಬಿಟ್ಟಿದ್ದಾವೆ. ಇದೊಂಥ ನಾನ್ಸೆನ್ಸು ವ್ಯವಸ್ಥೆ ಇದು. ಈ ಥರದ್ದೆಲ್ಲ ಮಾಡಬಾರ್ದು. ಎಜುಕೇಟೆಡ್ ಅವ್ರು ಯಾವಾಗಲೂ ಒಂದಿಷ್ಟು ಸಂಸ್ಕಾರನ ಇಟ್ಕೊಂಡು ಸಾಮಾಜಿಕವಾಗಿ ಒಳ್ಳೆಯದು ಬಯಸೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಎಜುಕೇಟೆಡ್ಸೇ ಅನ್ಎಜುಕೇಟೆಡ್ ಥರ ಕೆಲಸ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಅವ್ರು ಮಾಡಲಿ, ಇಲ್ಲಿ ಮಾಡಬಲ್ಲಿ, ಬೇರೆ ಎಲ್ಲರೂ ಬೇರೆ ಕಡೆ ಮಾಡಲಿ. ಜನವಸತಿ ಇಲ್ಲದೆ ಇರೋಂಥ ಪ್ಲೇಸ್ಗಳಲ್ಲಿ ದಟ್ಟವಾದ ಮೈದಾನ, ಇನ್ನೇನೋ ಮರುಭೂಮಿ ಅಂತಲ್ಲಿ ಇದ್ದಲ್ಲಿ ಮಾಡಲಿ. ಅದನ್ನು ನೀವು ಇಡೀ ಕರ್ನಾಟಕನೇ ಒಂದು ಯೂನಿಟ್ ಮಾಡ್ಕೊಂಡು ಸರ್ವೆ ಮಾಡ್ಕೊಂಡು ಮಲೆನಾಡನ್ನೇ ನೀವು ಟಾರ್ಗೆಟ್ ಮಾಡ್ತೀರಿ ಅಂತಂದರೆ ಅದು ತಪ್ಪಾಗತ್ತೆ. ಅದು ಇದಕ್ಕೆ ಪ್ರತಿಯೊಬ್ಬರು ಕೂಡ ಇದನ್ನು ಹೋರಾಟ ಅಂತ ಅನ್ಕೋಬೇಕು. ಯಾಕೆಂದರೆ ಈ ಗಾಳಿ ಇದೆಲ್ಲ, ನಮಗೆ ಒಳ್ಳೆ ಗಾಳಿ ಸಿಗ್ತದೆ, ಒಳ್ಳೆ ಗಾಳಿ ಇಲ್ಲಿ ಕಾಡಿಂದ ಬರ್ತದೆ. ಮೊದಲೇ ಮನಗಂಡ್ಕೋಬೇಕು. ನಮ್ಮ ಮುಂದಿನ ಜನ್ರೇಷನ್ಗೆ ನಾವೇನು ಕೊಟ್ಟು ಹೋಗ್ತೀವಿ ಅಂದರೆ ಒಂದು ಒಳ್ಳೆ ಪರಿಸರವನ್ನಾದರೂ ಕೊಟ್ಟು ಹೋಗ್ಬೇಕಲ್ಲ ನಾವು. ಅದಕ್ಕೆ ಕೆಲಸ ಮಾಡಬೇಕು. ಈಗ ಪರಿಸರ ಕಾಣ್ತೀವಿ, ಮುಂದಿನ ನಮ್ಮ ಜನ್ರೇಷನ್ ಫೋಟೋದಲ್ಲಿ ತೋರಿಸ್ಬೇಕು. ಹೌದು ಹೌದು ಹೌದು, ಕರೆಕ್ಟ್. ಶರಾವತಿ ಕಣಿವೆ ಅಭಯಾರಣ್ಯ ಅಂತ ಹಾಕಿದ್ದಾರೆ. ಅಂದರೆ ಅಭಯಾರಣ್ಯನೂ ಕೂಡ ಹೋಗಿದೆ. ಇಷ್ಟು ಚಂದ ಇರುವಂಥ ಜಾಗವನ್ನು ಅವರು ಉಳಿಸಿ ಮಾಡಕ್ಕೆ ಹೋಗಿದ್ದಾರೆ. ಈಗೇನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬೇಸೂರು, ಇಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವನ್ನು, ಒಂದು ಘಟಕವನ್ನು ಮಾಡಬೇಕು ಅಂತ ಹೇಳಿಬಿಟ್ಟಿದ್ರು. ನಾನು ಆ ವಿಡಿಯೋದಲ್ಲಿ ಮಾತಾಡಿದ್ದೆ. ನಾನು ಅದೆಲ್ಲ ಹೇಳಿದ್ದೀನಿ ಟೆಕ್ನಿಕಲ್ ಆಗಿ ಏನು ಅಂತ ಹೇಳಿಬಿಟ್ಟು. ನಾನು ಈ ಊರಿಗೆ ಬರಬೇಕು ಅಂತ ಅನಿಸಿದ್ದು ಯಾಕೆ ಅಂತಂದರೆ, ಈ ಊರಿನ ಪರಿಸರ ನನಗೆ ಮೊದಲಿಂದನೂ ಇಷ್ಟ. ಈ ಆವಿನಹಳ್ಳಿ ಭಾಗದಲ್ಲಿ ಮತ್ತು ನಮ್ಮಲ್ಲಿ ಸಿಗಂದೂರಿನ ಆಸ್ಪಾಸಲ್ಲಿರುವಂಥ ಬ್ಯಾಕ್ ವಾಟರ್ನ ಆಚೆ ಈಚೆ ಇದು ಪ್ಲೇಸಸ್ಗಳಿದೆಯಲ್ಲ, ಅದು ತುಂಬ ಒಳ್ಳೆ ಪ್ರದೇಶಗಳು. ಇವತ್ತು ಕೂಡ ನಾವು ಕೂಡ ಇದೆಲ್ಲರೂ ಬೇರೆ ಕಡೆ ಯಾವುದಾದ್ರು ಬೇರೆ ಪ್ರದೇಶದಲ್ಲಿ ಇದ್ದಿದ್ರೆ ಎಲ್ಲ ಎಂಜಾಯ್ ಮಾಡ್ತಿದ್ರೇನೋ. ನಾವು ಬರಬೇಕಾದ್ರೆ ಪರಿಸರಕ್ಕೆ ನಾವು ತುಂಬ ರೆಸ್ಪೆಕ್ಟ್ ಕೊಟ್ಟು ಬರ್ತೀವಿ. ನಾನು ಇದರ ಫಸ್ಟ್ ಟೈಮು ಈ ಬ್ಯಾಕ್ ವಾಟ್ರಿಗೆ ಬಂದಿದ್ದೆ ನನ್ನ ಸ್ನೇಹಿತರ ಜೊತೆಗೆ. ಇವತ್ತು ಇದು ನೋಡಲೇಬೇಕು ಅಂತ ಅನ್ನಿಸ್ತು. ಬಹಳ ಮುಖ್ಯವಾಗಿ ನೀವು ನೋಡಿರ್ಬೋದು, ಒಂದು 2-3 ವರ್ಷಗಳ ಹಿಂದೆ ಅಲ್ಲಿಂದ ಇಲ್ಲಿವರೆಗೆ ಈಗ ಸಿಗಂದೂರು ಇದಾಗಿದೆ, ಬ್ರಿಡ್ಜ್ ಆಗಿದೆ. ಬಟ್ ಆ ಲಾಂಚ್ಗಳೇ ನಿಲ್ಲುವಂಥ ಪರಿಸ್ಥಿತಿ ಇತ್ತು. ಯಾಕೆಂದರೆ ಬ್ಯಾಕ್ ವಾಟರ್ ತುಂಬ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಿತ್ತು. ಅಂದರೆ ಪರಿಸರದ ಮೇಲೆ ಪ್ರತಿಕೂಲ ಪರಿಸ್ಥಿತಿಗಳು ಆರಂಭ ಆಗಿರುವಂಥದ್ದು ದಶಕದಿಂದಲೂ ಇದೆ. ಈಗ ನಮ್ಮದು ಈಗಿರುವಂಥ ನಾವು ಈ ಥರ ಕಾಡು, ಈ ಥರ ಪರಿಸರವನ್ನು ನಾವು ರಕ್ಷಣೆ ಮಾಡ್ಕೊಂಡೇ ಹೋದರೆ ಭಾಳ ಕಷ್ಟ ಇದೆ. ಈಗ ಭಾಳ ಮುಖ್ಯವಾಗಿ ಸ್ಥಾವರದ ಬಗ್ಗೆ ಮಾತಾಡ್ತೀನಿ. ಇದು ಕಾಲಕ್ಕೆ ಈ ರಾಷ್ಟ್ರೀಯ ಹೆದ್ದಾರಿಗಳ ಏನಿದೆಯಲ್ಲ ಆ ಥರದ್ದು ಒಂದು ಪ್ರಾಜೆಕ್ಟ್. ಇದೇನು ಅಂತಂದರೆ, ನಿಮ್ಮಲ್ಲಿ ಇದಾಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಒಂದಿಷ್ಟು ಸ್ಥಳಗಳ ಬಗ್ಗೆ ನೀವು ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಅದು ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಇದನ್ನು ಯಾರನ್ನೂ ನಾನು ಕೇಂದ್ರ ಸರ್ಕಾರ ಆಗಲಿ ಅಥವಾ ಇಲ್ಲಿನ MLA ಆಗಲಿ ಅಥವಾ MP ಆಗಲಿ ಡಿಸ್ಟಿಕ್ ಇನ್ಚಾರ್ಜ್ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಆದರೆ ಇಂಥ ಒಂದು ಲೆಟರ್ ಕರೆಸ್ಪಾಂಡೆಂಟ್ ಆಗಿರುವಂಥದ್ದು DC ಅವರು ಅಥವಾ AC ಅವ್ರದ್ದು, ಇದು ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿರಬೇಕಿತ್ತು. ನೀವು DC ಅವ್ರನ್ನ ಕೇಳಬೇಕಿತ್ತು, ಅಥವಾ ಹಿಂದಿನ DC ಯಾರೋ ಗುರುದತ್ ಹೆಗಡೆ ಅಂತ ಇದ್ರು, ಯಾರು ಇದನ್ನು ಲೆಟರ್ ಮಾಡಿದ್ರು ಅದನ್ನ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಜನಪ್ರತಿನಿಧಿಗಳೇ ಅಂದರೆ ಇದು ಪ್ರಜಾಪ್ರಭುತ್ವದ ಒಂದು ಅಣಕ. ಇದು MP ರಾಘವೇಂದ್ರ ಅವರು ಒಂದು ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದಾರೆ. ಏನು ಅಂತಂದರೆ, ಈ ಥರ ನನ್ನ ಗಮನಕ್ಕೆ ಪತ್ರಿಕೆಯಿಂದ ಗೊತ್ತಿದೆ ಅಂತ. HK ಪಾಟೀಲ್ ಅವರು ಇಡೀ ಕರ್ನಾಟಕವನ್ನು ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡಿ ಅಲ್ಲಿ ಎಲ್ಲ ಕಡೆನೂ ನೀವು ಅನಲೈಸ್ ಮಾಡಿ ಯಾವುದಾದ್ರು ಸ್ಪಾಟ್ಗಳಿದ್ರೆ ಆ ನಂತರ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಅಲ್ಲೇ ದ್ವೇಷ ಇದೆ. ಈ ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಇವುಗಳ ಬಹಳ ದ್ವೇಷದ ಒಂದು ಇದಿದೆಯಲ್ಲ, ಬೀಜಗಳಿದೆಯಲ್ಲ, ಬಹಳ ನಮಗೆ ಬೇಜಾರು ಅನಿಸುತ್ತೆ. ಇವರು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ. ಆದರೆ ಈಗಿರುವಂಥ ಫ್ಲೈಟ್ ಏನು ಹೋಗ್ತಿದೆಯಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಹೆಲಿಕಾಪ್ಟರಲ್ಲಿ ಇದನ್ನು ಸಮೀಕ್ಷೆ ಮಾಡಿಬಿಟ್ಟು ಈ ಜಾಗವನ್ನು ಮಾಡಿದ್ದಾರೆ. ಈಗ ವರದಿ ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ನೀರು ಈಗಲೇ ಈಗ
ಈ ತಿಂಗಳಲ್ಲೇ ಬರ್ಡ್ ಆಗಿದೆ, ಏಪ್ರಿಲ್ ತಿಂಗಳಲ್ಲೇ ಬರ್ಡ್ ಆಗಿದೆ. ಈ ನೀರಲ್ಲಿ ನೀವು ಹೆಂಗೆ ರಿಯಾಕ್ಟ್ರಿಗೆ ಕೂಲಿಂಗ್ ಮಾಡೋದಕ್ಕೆ ನೀರನ್ನು ಡಂಪ್ ಮಾಡ್ತೀರಾ? ಅಂದರೆ ಟೆಕ್ನಿಕಲ್ಲಾಗಿ ನಾವು ಮಲೆನಾಡು ಬ್ಯಾಕ್ ವಾಟ್ರ್ ಇದೆ, ಆಮೇಲೆ ಬ್ಯಾಕ್ ವಾಟ್ರಿಗೆ ಮತ್ತೆ ಸಮಸ್ಯೆ ಕೊಡ್ತಾರೆ, ಇಲ್ಲಿ ಯಾರೂ ಎತ್ತಬಾರ್ದು ನೀರು, ಆ ಥರ ಸಮಸ್ಯೆ ಕೊಡ್ತಾರೆ. ಇದು KBC ಲ್ಯಾಂಡಲ್ಲಿ ಬರ್ತದೆ, ಇದೆಲ್ಲ KBC. ಮತ್ತು ಇದು ವೈಲ್ಡ್ ಲೈಫ್, ಇಲ್ಲೇ ಕಲ್ಲು ಹಾಕಿದರೆ ಶರಾವತಿ ವೈಲ್ಡ್ ಲೈಫ್ ಅದು ಕೂಲಿ ಮಾಡಿಬಿಟ್ಟು ಬದುಕೋಣ ಬೇಕಾದರೆ. ಆದರೆ ಇವರ ಈ ಸರ್ಕಾರಗಳ ಈ ಥರ ವಿಧ್ವಂಸಕ ಏನು ಪ್ರಾಜೆಕ್ಟ್ಗಳಲ್ಲಿ ನೀವು ಆಸಕ್ತಿಯನ್ನೇ ತೋರಿಸ್ಬೇಡಿ ಅಂತ ನಾನು ಹೇಳ್ತಿರೋದು. ಈ ಎನರ್ಜಿ ಚಾಲೆಂಜಸ್ಗೆ ಇವೆಲ್ಲ ಬೇಕು ಅಂತ ಹೇಳ್ತಾರೆ. ಆದರೆ ನಾನು ಈಗಲೂ ಹೇಳ್ತೀನಿ ಸ್ನೇಹಿತರೆ, ನೀವು ಎಲ್ಲ ಈ ಥರ ಪಕ್ಷಾತೀತವಾಗಿ ಕೆಲವರು ನಾನು ಪೋಸ್ಟ್ ಹಾಕಿದಾಗ MLA ಅವ್ರ ವಿರುದ್ಧ ಯಾಕೆ ಮಾತಾಡಿದ್ರಿ, MP ಅವ್ರ ವಿರುದ್ಧ ಯಾಕೆ ಮಾತಾಡಿದ್ರಿ, ಜಿಲ್ಲಾ ಸಚಿವರು, ಇವೆಲ್ಲ ತುಂಬ ಬಾಲಿಶವಾಗಿ ಅನಿಸುತ್ತೆ. ಈಗ ನನಗೇನು ಆಗಬೇಕಾಗಿಲ್ಲ, ಇಲ್ಲಿ ಏನು ಹೋಗಿದ್ರೆ ನನಗೇನು ಆಗಬೇಕಿಲ್ಲ, ನನ್ನ ಪ್ರಾಪರ್ಟಿ ಏನು ಇಲ್ಲ. ಇಲ್ಲಿ ನಮ್ಮದು ಕಳಕಳಿ ಇರೋದೇನು ಅಂದರೆ ಒಂದು ಸಮಗ್ರವಾಗಿ ಈ HK ಪಾಟೀಲ್ ಹೆಂಗೆ ಅಂದ್ರಲ್ಲ, ಇಡೀ ಸಮಗ್ರವಾಗಿ ಕರ್ನಾಟಕವನ್ನು ಒಂದು ಯೂನಿಟ್ ಆಗಿ ನೋಡಿಬಿಟ್ಟು ಎಲ್ಲದನ್ನೂ ಇನ್ಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ರಲ್ಲ, ನಾನು ಅದನ್ನೇ ಹೇಳ್ತಿರೋದೇನು ಅಂದರೆ ಒಂದು ಸಮಗ್ರವಾಗಿ ಈ ಮಲೆನಾಡು ಅನ್ನೋದು ಇವತ್ತು ಎಲ್ಲ ಅಂದರೆ ಅಷ್ಟು ಪ್ರಪಂಚಕ್ಕೆ ಬೇಕಾಗಿರುವಂಥದ್ದು. ಮತ್ತು ಇಡೀ ನಮ್ಮ ದೇಶದ ಒಂದು ಹವಾಮಾನ ವೈಪರೀತ್ಯಗಳಿಗೆ ಕಾರಣ ಆಗೋವಂಥದ್ದು. ಸರ್ಕಾರದ ಮೇಲೂ ಯಾವ ಪ್ರಾಜೆಕ್ಟ್ ಮೇಲೂ ಈಗ ಈ ಥರ ಭ್ರಷ್ಟ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಆದರೆ ನಮ್ಮ ನೆಮ್ಮದಿಯಿಂದ ಈ ಮಲೆನಾಡಿನವ್ರನ್ನ ಬಿಟ್ಟರೆ ಸಾಕು ಅನಿಸುತ್ತೆ. ಬಟ್ ಈಗ ನೀವು ಈಗಲೂ ನೋಡ್ತಾ ಇರ್ಬೋದು, ಈ ಪ್ರದೇಶಗಳನ್ನ ಏನಿದೆಯಲ್ಲ ಇಲ್ಲೆಲ್ಲ ಖಾಲಿ ಹೊಡಿತಾ ಇದೆ, ಮತ್ತು ಯಾವುದೂ ಅತಿಕ್ರಮಣ ಆಗಿರೋ ಜಾಗ ಇಲ್ಲ. ಪರ್ಟಿಕ್ಯುಲರ್ಲಿ ಈ ಬೇಸೂರು ಭಾಗ ಹೇಳಬೇಕು ಅಂದರೆ ಈ ಸುತ್ತಮುತ್ತ ಎಲ್ಲ ಜನರು ಕೂಡ ಯಾರು ಕೂಡ ದೊಡ್ಡ ದೊಡ್ಡ ಒತ್ತುವರಿ ಮಾಡ್ಕೊಂಬಿಟ್ಟು ನೀವು ಬೇಕಾದ್ರೆ ಬೇಕಾದ್ರೆ ಯಾವುದಾದ್ರು ಫಾರೆಸ್ಟು ಗೀರೆಸ್ಟು ಆ ಥರದ ವಿಷಯದಲ್ಲಿ, ಬಟ್ ಯಾವುದೂ ಕೂಡ ಅತಿಕ್ರಮ ಆಗಿರುವಂತಹ ಪ್ರದೇಶಗಳು ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೆನ್ನೆ ಎಲ್ಲ ಮಳೆ ಬಂತು, ಲೈಟ್ ಕಂಬಗಳೆಲ್ಲ ಹೋಯಿತು, ಒಂದಿನ ಕರೆಂಟ್ ಇರಲಿಲ್ಲ, ಏನು ಬೇಜಾರಿಲ್ಲ, ಜನರು ಯಾರು ಬೇಜಾರಾಗೋದಿಲ್ಲ. ಮದುವೆಗಳೆಲ್ಲ ನಡೀತದೆ ಇವತ್ತು, ಯಾರು ವಿದ್ಯುತ್ತೇ ಸಿಗ್ತಾ ಇಲ್ಲ. ಇವತ್ತು ಯಾರು ಮಾಡ್ತಿದ್ದಾರೆ, ಜನರೇಟರ್ ಹಾಕೊಂಡ್ಬಿಟ್ಟು ಮದುವೆ ಮಾಡ್ತಿದ್ದಾರೆ. ಈಗ ನಮ್ಮ ಊರುಗಳಲ್ಲಿ ನಾನು ಇವತ್ತು ಅದೇ ಬಂದೆ, ನಾನು ದೀಪಗಳನ್ನ ಇಟ್ಕೊಂಡ್ಬಿಟ್ಟು ಬೇಕಾದ್ರೆ ಬದುಕ್ತಾರೆ. ಆದರೆ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಯಾವ ಪ್ರಾಜೆಕ್ಟ್ಗಳನ್ನ ನೀವು ಒಪ್ಕೊಂಬಾಡಿ. ಆಮೇಲೆ ಇದು ಈಗ ಸದ್ಯಕ್ಕೆ ಡೆಪ್ಯೂಟಿ ಕಮಿಷನರ್ ನಮ್ಮ ಪ್ರಭುಲಿಂಗ ಕವಲಕಟ್ಟಿ ಅವರು ಹೇಳಿದ್ದಾರೆ, ನಾವು ಅದನ್ನು ಒಂದು ಅಡ್ವರ್ಸ್ ರಿಪೋರ್ಟ್ ಕೊಟ್ಟಿದ್ದೀವಿ ಅಂತ. ನಾನು ಇನ್ನೂ ಹೇಳೋದೇನು ಅಂತಂದರೆ ಇದರದ್ದು ಮುಂದುವರೆದ ಭಾಗವೂ ಇರುತ್ತೆ, ಲೈಕ್ ನಿಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಥರ. ಅದು ಹಾಗೆ ಅಲ್ಲಿ 3 ಕ್ಲಿಯರೆನ್ಸ್ ಬರುತ್ತೆ, ಇಲ್ಲೂ 2-3 ಕ್ಲಿಯರೆನ್ಸ್ ಬರಬೇಕು, ಯಾಕಂದರೆ ಇದು ವೈಲ್ಡ್ ಲೈಫಿಗೆ ಬರುತ್ತೆ. ಈ ಥರದ ಪ್ರದೇಶಗಳದ್ದು ನಾವು ಇನ್ನೂ ಉಳಿಸ್ಕೊಂಡು ಹೋಗಬೇಕು ನೆಕ್ಸ್ಟ್ ಜನ್ರೇಷನ್ಗೆ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು.